ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗ್ತಾ ಇದೆ. ಬಸ್ನಲ್ಲಿ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಷ್ಟೇ ಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆ ಇದು. ಇನ್ನು ಈ ಸಭೆಗೆ ಬಸ್ನಲ್ಲಿ ಸಚಿವ ಸಂಪುಟ ಸಭೆಗೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಗೆ ಬಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ. ಗೃಹ ಸಚಿವ ಜಿ ಪರಮೇಶ್ವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಉತ್ಸವ ಅಂತಲೇ ಹೇಳಬಹುದು. ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಷ್ಟೇ ಬಸ್ ಮೂಲಕ ಸಭೆಗೆ ತಲುಪಿದ್ದಾರೆ ಸಿಎಂ ಸಿದ್ದರಾಮಯ್ಯ. सब साइड आ रहे सब सब अपोजिट सब साइड आ रहे सब I don't know. See, this is the greatness of our Prime Minister. So many people who are in the military and army, they have lost their life. He doesn't speak. There are so many, around 11 to 12 railway accidents have happened. He doesn't speak about that. So he will pick and choose whichever he wants, no? Sir, Amit Shah also he has stated that Bucks enactment will be implemented in the upcoming parliament session and one nation, one election will be. Let it come. We'll debate. Obviously, we've got opposition, strong opposition there. Rahul is there. We'll speak to it when it comes. I don't know. See, this is the greatness of our Prime Minister. You know, he can pick and choose whatever he wants to speak. There are so many other issues since he has become the Prime Minister. There are so many people who are in the military and army, they have lost their life. He doesn't speak. There are so many, around 11 to 12 railway accidents have happened. He doesn't speak about that. So he will pick and choose whichever he wants, no? Sir, Amit Shah also he has stated that Bucks enactment will be implemented. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಈಗಷ್ಟೇ ಸಂಪುಟ ಸಭೆ ಆರಂಭ ಆಗಿದೆ. ಎಲ್ಲ ಸಚಿವರುಗಳು ಕೂಡ ಬಂದಿದ್ದಾರಾ? ಸದ್ಯದ ಡೀಟೇಲ್ಸ್ ನೋಡೋದಾದ್ರೆ ಸಚಿವ ಸಂಪುಟ ಸಭೆ ಪ್ರಾರಂಭವಾಗಿರ್ತಕ್ಕಂಥದ್ದು ಏನು ಬಹುತೇಕ ಕೆಲವು ಸಚಿವರು ತಮ್ಮ ವಾಹನದಲ್ಲಿ ಬಂದ್ರೆ ಏನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹುತೇಕ ಸಚಿವರು ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಕಲಬುರಗಿ ನಗರದ ಐವಾನ್ ಶಾಹಿ ಅತಿಥಿ ಗೃಹದಿಂದ ಕಲಬುರಗಿನ ಸಚಿವ ಸಂಪುಟ ಸಭೆ ನಡೀತಕ್ಕಂಥ ಮಿನಿ ವಿಧಾನಸೌಧದವರೆಗೆ ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಆಗಮಿಸುವ ಮೂಲಕ ಗಮನ ಸೆಳೆದ್ರು ಅಂತ ಹೇಳ್ಬೋದು. ಬಸ್ಸಲ್ಲಿ ಬರುವ ಮೂಲಕ ಎಲ್ಲ ಸಚಿವರು ಬಹುತೇಕ ಭಾಗವಹಿಸಿದ್ದಾರೆ. ಒಂದು ಸತೀಶ್ ಜಾರಕಿಹೊಳಿ ಮತ್ತು ಚೆಲುವರಾಯಸ್ವಾಮಿ ಸೇರಿದಂತೆ ಇಬ್ಬರು ಮೂವರು ಸಚಿವರು ಬಿಟ್ರೆ ಉಳಿದ ಬಹುತೇಕ ಸಚಿವರು ಈ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈ ಸಚಿವ ಸಂಪುಟ ಸಭೆ ಬಹುತೇಕ ಬಹಳಷ್ಟು ನಿರೀಕ್ಷೆಗಳನ್ನ ಮೂಡಿಸಿದೆ. ಕಲ್ಯಾಣ ಕರ್ನಾಟಕ ಭಾಗ, ಹಿಂದುಳಿದ ಪ್ರದೇಶ ಯಾವ ರೀತಿ ಕೊಡುಗೆಗಳನ್ನು ಕೊಡ್ತಾರೆ, ಈ ಸಚಿವ ಸಂಪುಟ ಸಭೆಯಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ಎಷ್ಟು ಒತ್ತು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಜನರದ್ದಾಗಿದೆ. ಈಗ ಸಚಿವ ಸಂಪುಟ ಸಭೆ ಪ್ರಾರಂಭವಾಗಿದೆ. ಅದಾದ ನಂತರ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳ ಕುರಿತು ಬ್ರೀಫ್ ಮಾಡಿದ್ದಾರೆ. ಶಿಲ್ಪ, ಸಿದ್ದು, ಇದರ ಜೊತೆಗೆ ಹಲವು ಅನುದಾನಗಳಿಗೆ ಇವತ್ತೇ ಅನುಮೋದನೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ನೋಡೋದಾದ್ರೆ ಹೌದು ಶಿಲ್ಪ, ಬಹುತೇಕ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆ ಆಗಿರ್ಲಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಸಾಕಷ್ಟು ವಿಚಾರಗಳು, ಅದ್ರ ಜೊತೆಗೆ ರೈತರ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಾಗೆ ಪೂರ್ಣಗೊಳಿಸಲಿಕ್ಕೆ ಯಾವ ರೀತಿ ಅನುದಾನ ಬಿಡುಗಡೆ ಆಗುತ್ತೆ, ಅದ್ರ ಜೊತೆಗೆ ರಾಜ್ಯಾದ್ಯಂತ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಹೆಚ್ಚಿನ ವಿಷಯಗಳು ಇಲ್ಲಿ ಚರ್ಚೆಯಾಗಿ ಅದಕ್ಕೊಂದು ಗಟ್ಟಿ ತೀರ್ಮಾನ ತಗೋತಾರೆ ಅಂತಕ್ಕಂಥ ಮಾಹಿತಿ ತಿಳಿದಿದೆ. ಆದ್ರೆ ಯಾವ ರೀತಿ ಯಾವ್ಯಾವ ವಿಚಾರ ಕೈಗಾರಿಕೋದ್ಯಮ ಆಗಿರ್ಲಿ ಅಥವಾ ನೀರಾವರಿ ಇಲಾಖೆ ಸಂಬಂಧಪಟ್ಟಂಗಾಗಿರ್ಲಿ, ಶಿಕ್ಷಣ ಸಂಬಂಧಪಟ್ಟಂಗಾಗಿರ್ಲಿ, ಅದು ಶಿಕ್ಷಕರ ಕೊರತೆ ಸಾಕಷ್ಟು ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ 17,000 ಶಿಕ್ಷಕರ ಕೊರತೆ ಇದೆ. ಪ್ರತಿ ಬಾರಿ ನಾವು SSLC ರಿಸಲ್ಟ್ ಬಂದಾಗ ನೋಡ್ತೀವಿ ಈ ಭಾಗ ಹಿಂದಿರುತ್ತೆ. ಕಾರಣ ಶಿಕ್ಷಕರಿಲ್ಲ ಅಂದ್ರೆ ಹೋದ್ರೆ ಇಲ್ಲಿ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ಬೇಕಾದ್ರೆ ಹಾಗೆ ಆ ವಿಚಾರ ಸಂಬಂಧಪಟ್ಟಂಗೆ ಒಂದು ಗಟ್ಟಿ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಆದ್ರೆ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅನ್ನೋದು ಕ್ಯಾಬಿನೆಟ್ ಆದ ನಂತರ ಮುಖ್ಯಮಂತ್ರಿಗಳನ್ನ ಬ್ರೀಫ್ ಮಾಡ್ತಾರೆ, ಆಗ ತಿಳಿದು ಬರುತ್ತೆ. ಶಿಲ್ಪ, ಕೋಟಿ ರು ಹಣ
Railway accidents have happened, he doesn't speak about that. So he will pick ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.